ಸಾಮಾನ್ಯವಾಗಿ ನಮ್ಮ ಹಿಂದೂ ಪುರಾಣಗಳಲ್ಲಿ ಈ ಮಾಸಗಳಿಗೆ ತುಂಬ ಶ್ರೇಷ್ಠತೆ ಇದೆ ಅಂತ. ಸಾಮಾನ್ಯವಾಗಿ ನಮಗೆ ಈ ಕಾರ್ತಿಕ ಮಾಸ ಆಗ್ಬೋದು ಅಥವಾ ಶ್ರಾವಣ ಮಾಸಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಪೂಜಾರಿಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಈಗ ಕಾರ್ತಿಕ ಮಾಸ ಬಂದರೆ ದೀಪಾರಾಧನೆ ಮಾಡುವಂಥದ್ದು, ಶಿವನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ತುಂಬ ವಿಶೇಷವಾಗಿರುತ್ತೆ. ಅದ್ರ ಜೊತೆ ಶ್ರಾವಣ ಮಾಸದಲ್ಲಿ ನೋಡಿದಾಗ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ತಾ ಇರ್ತೀವಿ. ಈ ಮಾಘ ಮಾಸ ಕೂಡ ಹಿಂದೂ ಪುರಾಣಗಳಲ್ಲಿ ತುಂಬ ವಿಶೇಷವಾಗಿ ಉಲ್ಲೇಖಗಳಾಗಿರುವಂಥದ್ದು ಮಾಘ ಮಾಸಕ್ಕೆ. ಯಾಕೆ ಮಾಘ ಮಾಸಕ್ಕೆ ಅಷ್ಟು ಶ್ರೇಷ್ಠತೆ ಅಂತಂದರೆ ನೋಡ್ಬೋದು ನೀವು, ಈ ಮಾಸದಲ್ಲಿ ತುಂಬ ಒಂದು ಪೂಜಾದಿಗಳು ನಡೀತಾ ಇರುವಂಥದ್ದು, ಶಿವನಿಗೆ ಸಂಬಂಧಪಟ್ಟಂಥದ್ದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ತುಂಬ ವಿಶೇಷವಾಗಿರುತ್ತೆ ಅಂತ. ಸಾಮಾನ್ಯವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗಿದೆ. ಈ ಮಾಘ ಸ್ನಾನ ಅಂತ ಹೇಳ್ತಾರೆ ಇವಾಗ ನಮಗೆ. ಮಾಘ ಸ್ನಾನ ಅಂತಂದರೆ ಈ ಮಾಘ ಮಾಸ ಪ್ರಾರಂಭದಿಂದ ಈ ಸ್ನಾನಾದಿಗಳ ನದಿ ಸ್ನಾನ ಮಾಡುವಂಥದ್ದು ಅಥವಾ ಕೂಪ ಸ್ನಾನ ಅಂತ ಹೇಳ್ತೀವಿ, ಬಾವಿಗಳಲ್ಲಿ ಸ್ನಾನ ಮಾಡೋದ್ರಿಂದ, ಸಮುದ್ರ ಸ್ನಾನಗಳಿಂದ ಎಷ್ಟೋ ಪುಣ್ಯ ಫಲ ಸಿಗುತ್ತೆ ನಮಗೆ ಅಂತ. ಇದಕ್ಕೆಲ್ಲ ಏನು ಅನುಕೂಲಗಳು ಪಡ್ಕೊಳ್ಳುತ್ತೆ ಅಂತ ನೋಡಿ. ಕೆಲವೊಂದು ಪೂರ್ವ ಪುಣ್ಯ ಫಲ ಅಂತ ನಾವು ಹೇಳ್ತೀವಿ. ಏನಾದರೂ ಒಂದು ಪಾಪ ಮಾಡಿರುವಂಥದ್ದು, ಹಿಂದಿನ ಜನ್ಮದಲ್ಲಿರುವಂತಹ ಪಾಪಕರ್ಮಗಳನ್ನು ಈ ಜನ್ಮದಲ್ಲೂ ಕೂಡ ನಾವು ಹೊತ್ತು ಒಯ್ದಿರ್ತೀವಿ ಅಂತ ಹೇಳ್ತಾರೆ. ಆ ರೀತಿ ಇರುವಂತಹ ಈ ಪಾಪಕರ್ಮಗಳನ್ನು ದೂರ ಮಾಡ್ಕೊಳ್ಲಿಕ್ಕೆ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಈ ಮಾಘ ಮಾಸ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಏನೆಲ್ಲ ಕೈಂಕರ್ಯಗಳನ್ನು ಮಾಡ್ಕೊಳ್ಬೇಕು ಕೂಡ ನಾನು ಹೇಳ್ಕೊಡ್ತೇನೆ. ಇನ್ನು ಮಾಸದ ವಿಶೇಷತೆ ನೋಡಿದಾಗ ನಮಗೆ ಈ ಗುಪ್ತ ನವರಾತ್ರಿ ಅಂತ ಒಂದು ಬರುತ್ತೆ. ಕೆಲವರಿಗೂ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಯಾಕಂದರೆ ಗುಪ್ತ ನವರಾತ್ರಿ ಆಚರಣೆ ಎಲ್ಲರೂ ಕೂಡ ಮಾಡೋದಿಲ್ಲ ಇದು. ಯಾಕಂದರೆ ನೋಡಿ, ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಈ ಸಮಯದಲ್ಲಿ. ಯಾಕೆಂದರೆ ಇವತ್ತಿಂದ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಇವತ್ತು 19, ಇವತ್ತಿಂದ ಈ ಗುಪ್ತ ನವರಾತ್ರಿ ನೋಡಿ, ಹೆಸರಲ್ಲೇ ಹೇಳುತ್ತೆ ಗುಪ್ತ ನವರಾತ್ರಿ ಅಂತ. ಈ ಗುಪ್ತ ನವರಾತ್ರಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ, ಈ ಲಲಿತಾ ತ್ರಿಪುರ ಸುಂದರಿಯನ್ನು ನಾವು ಅನುಷ್ಠಾನ ಮಾಡೋದ್ರಿಂದ ಏನಾಗುತ್ತೆ, ಧನಾಕರ್ಷಣೆ ಆಗುವಂಥದ್ದು ಮತ್ತು ಜನಾಕರ್ಷಣೆ ಆಗುವಂಥದ್ದು. ನೋಡಿ, ಯಾರೋ ಒಬ್ಬರು ಒಂದು ಮಾತು ಏನೋ ಹೇಳಿದ್ರು, ಕೆಲವರು ಹೇಳ್ಬೋದು, ಗುರುಗಳೇ ನೀವೇನಾದರೂ ಹೇಳಿದ್ರೆ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ಆ ಒಂದು ಲಲಿತಾ ತ್ರಿಪುರ ಸುಂದರಿಯನ್ನು ಒಲಿಸ್ಕೊಳ್ಳಿಕ್ಕೆ ಈ ಗುಪ್ತ ನವರಾತ್ರಿ ಎನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನಗಳು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು, ವಿಧಿವಿಧಾನಗಳು ತುಂಬ ವಿಶೇಷವಾಗಿರುವಂಥದ್ದು. ಸಾಮಾನ್ಯ ಜನಗಳಿಗೆ ಇದು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಯಾರೆಲ್ಲ ಸಾಮಾನ್ಯ ಜನತೆ ಇದ್ದೀರಾ ನೀವು, ಈ ನವರಾತ್ರಿಯನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು. ಏನು ಮಾಡುವಂಥದ್ದು, ಏನು ಕೆಲಸ ಮಾಡಬೇಕು, ಆ ಹೆಸರಲ್ಲಿ ಇದೇನು ಲಲಿತಾ ಒಂದು ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ, ಲಲಿತಾ ಒಂದು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ. ಈಗ ನಿಮಗೆಲ್ರಿಗೂ ಕೂಡ ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ. ಯಾರಾದರೂ ನಿಮಗೇನಾದರೂ ಗೊತ್ತಿದ್ದರೆ, ಯಾವುದಾದ್ರೂ ಗುರುಗಳು ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡ್ಕೊಳ್ಳೋರು ನಿಮಗೇನಾದರೂ ಸಿಕ್ಕರೆ ಅವರಿಂದ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಪ್ರಸಾದಗಳನ್ನು ತೆಗೆದುಕೊಳ್ಳುವಂಥದ್ದು, ಅಲ್ಲಿ ಹೋಮ ಹವನಾದಿಗಳು ನಡೀತಾ ಇರುತ್ತೆ, ಅಲ್ಲಿ ಹೋಗಿ ಅದರಲ್ಲಿ ನಾವು ಭಾಗಿಯಾಗುವಂಥದ್ದು ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ನಿವಾರಣೆ ಆಗೋದ್ರ ಜೊತೆ ಶತ್ರು ಸಂಹಾರವಾಗುವಂಥದ್ದು. ಯಾಕೆಂದರೆ ಲಲಿತಾ ತ್ರಿಪುರ ಸುಂದರಿ ಯಾವುದೇ ರೀತಿಯ ಹಿತಶತ್ರು ಬಾಧೆಗಳಿಂದನೂ ಕೂಡ ನಮ್ಮನ್ನು ಮುಕ್ತಗೊಳಿಸ್ತಾಳೆ ಅಂತ ಹೇಳ್ತೀವಿ. ಕೆಲವರು ನೋಡಿ, ಏನೋ ಗುರುಗಳೇ ನಮಗೆ ತುಂಬ ನೆಗೆಟಿವ್ ಜಾಸ್ತಿ ಆಗಿಬಿಟ್ಟಿದೆ ಮನೆಯಲ್ಲಿ, ಏನು ಮಾಡಬೇಕು ನೋಡಿ. ಇದು ತುಂಬ ವಿಶೇಷವಾಗಿರುವಂಥದ್ದು. ನಮಗೆ ಯಾರೂ ಗೊತ್ತಿಲ್ಲ, ಇದು ಅನುಷ್ಠಾನ ಮಾಡೋರು ಗೊತ್ತಿಲ್ಲ, ನಮಗೆ ಎಲ್ಲೂ ಏನು ನಮಗೆ ಅದು ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತಂದರೆ ನೋಡಿ, ಲಲಿತಾ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಈ 9 ದಿನಗಳು ನೀವು ಲಲಿತಾ ಸಹಸ್ರನಾಮ ಕೇಳೋದ್ರಿಂದನೂ ಕೂಡ ಫಲ ಸಿಗುತ್ತೆ ಅಂತ. ಸಾಮಾನ್ಯವಾಗಿ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿರ್ತೀವಿ, ಅದೇ ರೀತಿ ಲಲಿತಾ ಸಹಸ್ರನಾಮನೂ ಕೂಡ ಪಾರಾಯಣ ಮಾಡ್ಬೋದು. ಈಗ ನಮಗೆ ಮೊಬೈಲ್ಸಲ್ಲೇ ಸಿಕ್ಬಿಡುತ್ತೆ, ಅದರಲ್ಲಿ ನಾವು ಕೇಳೋದ್ರಿಂದ. ಯಾಕಂದರೆ ಮನೆಯಲ್ಲಿ ನೀವು ಇದನ್ನು ಲಲಿತಾ ಸಹಸ್ರನಾಮ ನೀವು ಡೈಲಿ 9 ದಿನಗಳು ಹಾಕ್ಕೊಳ್ತಾ ಕೇಳ್ತಾ ಇದ್ರೂ ಕೂಡ ಅದ್ರ ಏನಾಗುತ್ತೆ, ಎನರ್ಜಿ ನಮಗೆ ಬರುವಂಥದ್ದಾಗುತ್ತೆ. ಅದರಿಂದ ಏನಾಗುವಂಥದ್ದು, ಧನಾಕರ್ಷಣೆ ಅಥವಾ ಜನಾಕರ್ಷಣೆ ಆಗುವಂಥದ್ದು, ಏನಾದರೂ ನೆಗೆಟಿವ್ ಇದ್ದರೆ ದೂರ ಆಗುವಂಥದ್ದು, ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಇದ್ರನ್ನು ಬಿಟ್ಟರೆ ಈ ಏನು ಮಾಘ ಮಾಸ ಆಗಿರೋದ್ರಿಂದ ಮಾಘ ಸ್ನಾನದ ಬಗ್ಗೆನೂ ಕೂಡ ನಿಮಗೆ ಉಲ್ಲೇಖ ಮಾಡುವಂಥದ್ದಿದೆ ನೋಡಿ. ಯಾಕೆ ಮಾಘ ಸ್ನಾನ ಮಾಡಬೇಕು ಅಂತಂದರೆ ಸಮಸ್ತ ರೋಗ ರುಜಿನಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ. ಯಾಕಂದರೆ ಸ್ನಾನ ಮಾಡುವಾಗ ನಾವು ಸೂರ್ಯದೇವನ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡುವಂಥದ್ದು ಮಾಡ್ತೀವಿ. ಸೂರ್ಯನಾರಾಯಣನ ಹೆಸರು ಹೇಳ್ತಾ ನಾವು ಅನುಷ್ಠಾನ ಮಾಡುವಂಥದ್ದು, ಸ್ನಾನಾದಿಗಳು ಮಾಡ್ಕೊಳ್ಳುವಂಥದ್ದು, ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಯಾರು ನದಿ ಸ್ನಾನಗಳನ್ನು ಮಾಡ್ತಾರೆ ನೋಡಿ. ಇಲ್ಲಿ ನಮ್ಗೆ ಹತ್ತಿರದಲ್ಲಿ ಕಾವೇರಿ ನದಿ ಇರುವಂಥದ್ದು, ಅಥವಾ ನಿಮ್ಮ ಸಮುದ್ರ ಯಾಕಂದರೆ ಸಮುದ್ರದ ಅಕ್ಕಪಕ್ಕದಿರುವವರು ಸಮುದ್ರ ಸ್ನಾನ ಕೂಡ ಮಾಡುವಂಥದ್ದು. ಸರಳವಾಗಿರುವಂಥ ಮಂತ್ರ, ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು, ಸರಳವಾಗಿರುವಂಥ ಮಂತ್ರವನ್ನು ನೀವು ಹೇಳ್ತಾ ಬೆಳಗ್ಗೆ ಹೊತ್ತು ಆ ಒಂದು ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಸಮಯದಲ್ಲಿ ನೀವೇನು ಮಾಡಬೇಕು, ನದಿ ಸ್ನಾನಗಳನ್ನು ಏನು ಮಾಘ ಮಾಸ ಪೂರ್ಣಗೊಳ್ಳುವವರೆಗೂ ನೋಡಿ, ಇನ್ನೂ ಇವತ್ತು ಪ್ರಾರಂಭ ಆಗಿರುವಂಥದ್ದು, ಇನ್ನು ನಿಮಗೆ 1 ತಿಂಗಳ ಕಾಲ
ನಿಮಗೆ ಮಾಘ ಮಾಸ ಇರುತ್ತೆ. ನಿಮಗೆ ಯಾರಾದರೂ ಅವಕಾಶ ಇತ್ತು ಅಂದರೆ ಮಾಘ ಸ್ನಾನ ಅಂಥದ್ದು ಈ ಒಂದು ಜನ್ಮ ಹುಟ್ಟಿದ ಮೇಲೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ಎಷ್ಟೋ ಮಾಸಗಳ ನಂತರ ಮಾಘ ಮಾಸ ನಿಮಗೆ ಸಿಗ್ತಾ ಇದೆ ಅಂತಂದರೆ, ನಿಮಗೊಂದು ಅವಕಾಶ ಸಿಕ್ಕಿದೆ ಅಂತಂದರೆ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಈ ಮಾಘ ಮಾಸ ಏಕೆಂದರೆ ಇವತ್ತೇ ಮಾಡಬೇಕು ಅಂತೇನಿಲ್ಲ ನೋಡಿ. ಕೆಲವೊಂದು ಪರ್ವ ದಿನಗಳು ಅಂತ ಹೇಳ್ತೀವಿ, ಸಪ್ತಮಿ ಸಿಗುತ್ತೆ ನಿಮಗೆ, ಯಾವತ್ತು ರಥಸಪ್ತಮಿ ಬರುವಂಥದ್ದಾಗುತ್ತೆ. ಇದೇ ಮಾಸದಲ್ಲಿ ರಥಸಪ್ತಮಿ ಬರುತ್ತೆ, ನಮಗೆ ವಸಂತ ಪಂಚಮಿ ಬರುತ್ತೆ, ನಮಗೆ ಭೀಷ್ಮ ಏಕಾದಶಿ ಬರುತ್ತೆ, ನಮಗೆ ಹಾಗೆ ನಮಗೆ ಶಿವರಾತ್ರಿ ಬರುವಂಥದ್ದು. ಈ ಮಾಸದಲ್ಲಿ ಬರುವ ನಾನು ಯಾವ್ಯಾವತ್ತು ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಸಮಯದಲ್ಲಿ ಮತ್ತೆ ಪೌರ್ಣಮಿ ಮತ್ತು ಅಮಾವಾಸ್ಯೆಗಳು ನೋಡಿ, ಈಗ ಇವನ್ನೆನ್ನೆ ಅಮಾವಾಸ್ಯೆ ಆಗೋಗಿದೆ, ಅದನ್ನು ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತೆ, ಅದು ಕೂಡ ನಮಗೆ ಈ ಮಾಘ ಅಮಾವಾಸ್ಯೆ ಆಗಿರುತ್ತದೆ. ಅಮಾವಾಸ್ಯದಲ್ಲಿ ಕೂಡ ನೀವು ಈ ನದಿ ಸ್ನಾನಗಳನ್ನು ಮಾಡ್ಕೊಳ್ಬೋದು. ಮತ್ತೆ ಬರುವಂತಹ ಮಾಘ ಪೌರ್ಣಮಿ ದಿನ ಕೂಡ ನೀವು ಈ ಸ್ನಾನಾದಿಗಳನ್ನು ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟೋ ಜನ್ಮದ ಪಾಪಕರ್ಮಗಳು ನಮಗೆ ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಒಂದು ಪುರಾಣಗಳಲ್ಲಿ ಕೆಲವೊಂದು ವಿಚಾರ ಉಲ್ಲೇಖ ಮಾಡ್ತಾರೆ. ಚಿತ್ರಗುಪ್ತ ನಮ್ಮ ಮಾಡಿದಂಥ ಹಳೆ ಪಾಪಗಳೆಲ್ಲ ಹೋಗ್ಲಾಡಿಸ್ತಾರಂತೆ ಈ ಒಂದು ನದಿ ಸ್ನಾನದಿಂದ ಅಥವಾ ಸಮುದ್ರ ಸ್ನಾನದಿಂದ, ಕೂಪ ಸ್ನಾನದಿಂದ ಅಂತ. ಹಾಗಾಗಿ ಸ್ನಾನಕ್ಕೆ ಅಷ್ಟು ಶ್ರೇಷ್ಠತೆ ಇದೆ ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಂಥ ಪೂಜೆಗಳು ನೋಡಿ, ಪ್ರಾತಃ ಕಾಲದಲ್ಲಿದ್ದು ಮಾಘ ಸ್ನಾನದಲ್ಲಿ. ಈಗ ಕೆಲವರು ಇರ್ತೀರ, ಗುರುಗಳೇ ನಾವು ಎಲ್ಲೂ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಏನು ನದಿ ಸ್ನಾನಗಳಿಗೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಅಥವಾ ಸಮುದ್ರ ನಮ್ಗೆ ಹತ್ತಿರದಲ್ಲಿಲ್ಲ, ಆ ರೀತಿ ಇರೋರು ಮನೇಲೇ ಮಾಡೋರಿಗೂ ಕೂಡ ಕೆಲವೊಂದು, ನಾನು ಈಗ ಮನೇಲಿ ಸ್ನಾನ ಮಾಡ್ತಾ ಇರ್ತಾರೆ, ನೀವು ನಿಮ್ಮ ಸ್ನಾನ ಮಾಡುವಂಥ ಜಾಗದಲ್ಲಿ ನೋಡಿ ಕೆಲವೊಂದು ಆ ಒಂದು ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಹಾಕ್ಕೊಂಡ್ರು ಕೂಡ ನಿಮಗೆ ನೋಡಿ ಈ ಮಂತ್ರ ಹೇಳ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ, ಗಂಗೆ ಚೈವನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು ಹೇಳ್ತಾ ಏನದು ನೀವು ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ಪದಾರ್ಥಗಳು ಹಾಕುವಂಥದ್ದು ನೋಡಿ. ಏನು ಹಾಕಬೇಕು? ಗರಿಕೆ ಹುಲ್ಲನ್ನು ಹಾಕೋಬೋದು, ಅದರ ಜೊತೆ ದರ್ಬೆಗಳನ್ನು ಹಾಕುವಂಥದ್ದು, ಅರಿಶಿಣವನ್ನು ಹಾಕುವಂಥದ್ದು. ಈ ರೀತಿ ಈ ಒಂದು ಪದಾರ್ಥಗಳನ್ನು ಹಾಕೊಳ್ಳೋದ್ರಿಂದನೂ ಕೂಡ ನಿಮ್ಗೇನಾಗುತ್ತೆ, ನೀವು ಮಾಘ ಸ್ನಾನ ಮಾಡಿದಂತಹ ಪುಣ್ಯ ಫಲ ಸಿಗುತ್ತೆ ಅಂತ. ಅದ್ರ ಜೊತೆ ಸ್ವಲ್ಪ ಗಂಜಲವನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗುತ್ತೆ. ಗಂಜಲ, ಗರಿಕೆ, ದರ್ಬೆ ಈ ರೀತಿ ಪದಾರ್ಥಗಳನ್ನು ನೀವು ಅದರಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಸೂರ್ಯನಾರಾಯಣನನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಮನೆಯಲ್ಲೇ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಪುಣ್ಯ ಫಲ ಸಂಪಾದನೆ ಮಾಡುವಷ್ಟು. ಯಾಕಂದರೆ ಈ ಮಾಘ ಸ್ನಾನ ಅಂತಂದರೆ ಈಗ ನದಿಗಳಲ್ಲಿ ಅವಕಾಶ ಇಲ್ಲ ಅಂತಂದರೆ ಮನೆಯಲ್ಲೇ ಮಾಡಿದಾಗ ಆ ಒಂದು ನದಿಗೆ, ಅದೊಂದು ತೀರ್ಥಕ್ಕೆ ಏನು ನೀವು ನೀರು ಇಟ್ಕೊಂಡಿರ್ತೀರಾ ಆ ನೀರಿಗೆ ಒಂದು ಅನುಷ್ಠಾನ ಮಾಡುವಂಥದ್ದು, ಒಂದು ಆ ದೇವರ ಒಂದು ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡುವಂಥದ್ದು ಮಾಡಿಕೊಳ್ತಾ ನೀವು ಸ್ನಾನವನ್ನು ಮಾಡಿಕೊಂಡಾಗ ಏನಾಗುತ್ತೆ, ನೀವು ಸೂರ್ಯನ ನವಗ್ರಹಗಳಿಗೆ ನಾವು ಒಂದು ಅನುಕೂಲಗಳು ಬರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಸೂರ್ಯನನ್ನು ಯಾವಾಗ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ನವಗ್ರಹಗಳಿಗೆ ರಾಜನಾಗಿರುವಂಥದ್ದು ಸೂರ್ಯಗ್ರಹ. ಯಾಕಂದರೆ ನಾವು ಆದಿತ್ಯಾದಿ ನವಗ್ರಹಗಳು ನೋಡಿದಾಗ ಆದಿತ್ಯಾದಿ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಆದಿತ್ಯನೇ ನಮಗೆ ಪ್ರಧಾನ. ಸೂರ್ಯಗ್ರಹ ಏನು ಮಾಡ್ತೇನೆ, ರಕ್ತಕಾರಕ, ಆಯುಷ್ಯಕಾರಕ, ಮತ್ತು ಏನು ಹೇಳ್ತಾರೆ ನಾವು ಒಂದು ಆರೋಗ್ಯಕಾರಕ ಅಂತ ಹೇಳ್ತೀವಿ ಸೂರ್ಯನನ್ನು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ, ಚರ್ಮ ರೋಗಗಳಿದ್ದರೂ ಕೂಡ ಈ ನದಿ ಸ್ನಾನಗಳಿಂದ ಮುಕ್ತಿ ಪಡ್ಕೊಳ್ಬೋದು. ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿರುತ್ತೆ, ಕೆಲವರಿಗೆ ತುಂಬ ದಿನದಿಂದ ಆರೋಗ್ಯ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇರ್ತಾರೆ. ಆ ರೀತಿ ಇರುವಂತಹ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುವಂಥದ್ದಾಗುತ್ತೆ. ಇನ್ನು ಈ ಜನವರಿ 19ನೇ ತಾರೀಕು ಇವತ್ತಿಂದ ನಮಗೆ ಈ ಗುಪ್ತ ನವರಾತ್ರಿ ಪ್ರಾರಂಭ ಆಗ್ತಿದೆ. 9 ದಿನಗಳ ಕಾಲ ನವರಾತ್ರಿ ಇರೋದ್ರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಲಲಿತಾ ದೇವಿ ಏನಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಇತ್ತು ಅಂತಂದರೆ ಅಲ್ಲಿ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಲಲಿತಾ ದೇವಿಯವರ ಆಶೀರ್ವಾದ ಪಡ್ಕೊಂಡ್ರೆ ಏನಾಗುತ್ತೆ, ನಿಮಗೆಲ್ಲವೂ ಕೂಡ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ ಹೇಳುತ್ತೆ. ಇನ್ನು ಜನವರಿ 23ನೇ ತಾರೀಕು ವಸಂತ ಪಂಚಮಿ ಕೂಡ ಇರೋದ್ರಿಂದ ತುಂಬ ಒಳ್ಳೆ ದಿನ ಆಗುತ್ತೆ. ಯಾಕಂದರೆ ಇದು ವಸಂತ ಪಂಚಮಿ ಅನ್ನುವಂಥದ್ದು ತುಂಬ ಪಂಚಮಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ. ಇವತ್ತು ಈ ವಸಂತ ಪಂಚಮಿ ದಿನ ನಾಗರಿಗೆ ಪೂಜೆ ಮಾಡುವಂಥದ್ದು, ಸಂತಾನ ಯಾರಿಲ್ಲ ಅವರು ನಾಗರಕಲ್ ಪೂಜೆ ಮಾಡ್ಕೊಳ್ತಾರೆ, ಅಥವಾ ನದಿ ಸ್ನಾನಗಳು ಮಾಡುವಂಥದ್ದು. ಇದರಿಂದ ಕೂಡ ಸಂತಾನಪ್ರದ ಅಂತಲೂ ಕೂಡ ಹೇಳುತ್ತೆ. ಇನ್ನು ಜನವರಿ 26ನೇ ತಾರೀಕು ರಥಸಪ್ತಮಿ ಕೂಡ ಇರೋದ್ರಿಂದ, ರಥಸಪ್ತಮಿ ಈಗ ನಾವು ಸೂರ್ಯನಿಗೆ ತುಂಬ ವಿಶೇಷವಾಗಿರುವಂಥದ್ದು. ಎಷ್ಟೋ ಕಡೆ ರಥೋತ್ಸವಗಳಾಗಿರುತ್ತೆ. ಸೂರ್ಯನಾರಾಯಣನಿಗೆ ಇವತ್ತು ತುಂಬ ವಿಶೇಷವಾಗಿ ರಥೋತ್ಸವಗಳಾಗ್ತಾ ಇರುತ್ತೆ. ಯಾರು ರಾಜಕೀಯದಲ್ಲಿ ಇರ್ತೀರಾ, ನಿಮಗೆ ಅಭಿವೃದ್ಧಿ ಆಗಬೇಕು ಅಂತಂದರೆ ರಥಸಪ್ತಮಿ ತುಂಬ ವಿಶೇಷವಾಗಿರುವಂತಹ ದಿನ. ಇನ್ನು ಆ ಗೌರ್ನಮೆಂಟ್ ವಿಚಾರದಲ್ಲಿ ಏನಾದರೂ ತೊಂದರೆಗಳು, ತಾಪತ್ರೆಗಳಾಗಿದ್ದರೂ ಕೂಡ ರಥಸಪ್ತಮಿ ದಿನ ಮಾಡುವಂತಹ ಸೂರ್ಯ ನಮಸ್ಕಾರಕ್ಕೆ ನಿಮಗೆ ಅನುಕೂಲಗಳನ್ನು ತರುತ್ತೆ. ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇನ್ನು ಆ ಭೀಷ್ಮ ಏಕಾದಶಿ ಅಂತ ಹೇಳ್ತೀವಿ, ಜನವರಿ 29ನೇ ತಾರೀಕು ಭೀಷ್ಮ ಏಕಾದಶಿ ಇರೋದ್ರಿಂದ ಕೆಲವೊಬ್ಬರು ಏಕಾದಶಿ ವ್ರತಾಚರಣೆ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದು. ಇನ್ನು ಫೆಬ್ರವರಿ 1ನೇ ತಾರೀಕಿನಾಗುತ್ತೆ ಮಾಘ ಹುಣ್ಣಿಮೆ ಇದೆ. ನಾನು ಹೇಳಿದೆ 1ನೇ ತಾರೀಕು ಮಾಘ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ದಿನ ನೀವು ನದಿ ಸ್ನಾನಗಳನ್ನು ಮಾಡ್ಕೊಳ್ಬೇಕು. ಮತ್ತು ಪೂರ್ವಾರ್ಜಿತ ಕರ್ಮಗಳು, ಪಿತೃಶಾಂತಿ ಏನಾದರೂ ಇತ್ತು ಅಂತಂದರೆ ಮೋಕ್ಷ ನಾರಾಯಣ ಬಲಿ ಮಾಡ್ಕೊಳ್ಳುವಂಥದ್ದು, ಪಿತೃಗೆ ತರ್ಪಣಗಳು ಕೊಡುವಂಥದ್ದು ಕೂಡ ತುಂಬ ವಿಶೇಷವಾಗಿರುವಂತಹ ಮಾಹಿತಿ ಆಗುತ್ತೆ. ಇನ್ನು ಶಿವರಾತ್ರಿ ಕೂಡ ಬರುವಂಥದ್ದು ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಕೂಡ ಇರೋದ್ರಿಂದ ಶಿವನನ್ನು ಹೋಲಿಸ್ಕೊಳ್ಳಲಿಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಶಿವನ ಆರಾಧನೆ ಮಾಡಿಕೊಳ್ಳೋರು ತುಂಬ
ಒಳ್ಳೆಯ ದಿನ ಮಹಾಶಿವರಾತ್ರಿ, ಮಾಘ ಮಾಸದಲ್ಲಿ ಬರುವಂತಹ ಶಿವರಾತ್ರಿ ದಿನ ಸ್ನಾನಾದಿಗಳನ್ನು ಮುಗಿಸಿ ಶಿವನಿಗೆ ಒಂದು ಅಭಿಷೇಕಾದಿಗಳನ್ನು ಮಾಡ್ಕೊಳ್ತಾ, ಕೆಲವರು ಏನಾದರೂ ಇಷ್ಟಲಿಂಗ ನೀವು ಪೂಜೆ ಮಾಡ್ತಾ ಇದ್ರಿ ಅಂತಂದರೆ ಮನೆಯಲ್ಲಿ ಶಿವರಾತ್ರಿ ದಿನ ಏನೆಲ್ಲ ತಂತ್ರಗಳು ಮಾಡ್ಕೊಳ್ಬೇಕು ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅದ್ರ ಜೊತೆ ಎಲ್ಲಾದರೂ ನದಿ ಸ್ನಾನಗಳನ್ನು ಮಾಡ್ಕೊಂಡು ಬಂತು ಅಂತಂದರೆ ನಿಮಗೆ ಇನ್ನೂ ಫಲಗಳು ಹೆಚ್ಚಾಗುವಂಥದ್ದಾಗುತ್ತೆ ಈ ಶಿವರಾತ್ರಿಯಿಂದ. ಹಾಗಾಗಿ ಈ ಮಾಘ ಮಾಸ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂತಹ ಮಾಸ. ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಹೇಳ್ತೀನಿ, ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಸಗಳಿಗೆ ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲಿ ಈ ಮಾಘ ಮಾಸ ಬಂದಿದೆ ಅಂತಂದರೆ ಇಷ್ಟೆಲ್ಲ ಪೂಜೆಗಳು ನೋಡಿ, ನಾವು ವಸಂತ ಪಂಚಮಿ ಮಾಡ್ತಾಯಿದ್ವಿ, ಭೀಷ್ಮ ಏಕಾದಶಿ ಮಾಡ್ತಾ ಇದ್ದೀವಿ, ಗುಪ್ತ ನವರಾತ್ರಿಗೆ ಮಾಡ್ಕೊಳ್ತಾ ಇದ್ದೀವಿ. ಇವೆಲ್ಲ ಫಲಗಳು ಏನಾಗುತ್ತೆ ಮಾಘ ಮಾಸದಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಸರ್ವಾಭೀಷ್ಟಪ್ರದ ಅಂತ ಹೇಳುತ್ತೆ. ಇದು ಯಾರಿಗೆ ಏನೆಲ್ಲ ಈಪ್ಸಿತ ಫಲಗಳಿರುತ್ತೆ. ಕೆಲವರು ನೋಡಿ ಏನೋ ಉದ್ಯೋಗದಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತೀರ, ಅಂಥವ್ರು ನೋಡಿ ಈಗ ರಥಸಪ್ತಮಿ ದಿನ ದೇವರ ಮೊರೆ ಹೋಗ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡ್ಕೊಳ್ಳುವಂಥದ್ದು. ರಥಸಪ್ತಮಿಯೇ ಅದು ಬರ್ತಾಯಿದ್ರು, ರಥಸಪ್ತಮಿ ಅಂತ. ಎಷ್ಟೋ ಕಡೆ ರಥೋತ್ಸವಗಳಾಗ್ತಾ ಇರುತ್ತೆ, ಎಷ್ಟೋ ಜನಕ್ಕೆ ಕುಲದೇವರುಗಳ ರಥೋತ್ಸವ ಆಗ್ತಾ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಇಲ್ಲ ಏನೋ ಕೆಲಸಗಳು ಬಂದಿದೆ, ಮುಂದೆ ಇಂದಿನ ದಿನಗಳೆಲ್ಲ ಈ ರಥೋತ್ಸವ ಅಂತಂದರೆ ಎಷ್ಟು ಸಡಗರ ಸಂಭ್ರಮದಿಂದ ಭಾಗಿಯಾಗ್ತಾಯಿದ್ರು. ಈಗೆಲ್ಲ ಬರ್ತಾ ಏನಾಗ್ತಿದೆ, ಈಗ ರಥೋತ್ಸವದ ಬಗ್ಗೆ ಕೂಡ ತುಂಬ ಒಂದು ಕಡಿಮೆ ಆಗ್ತಾ ಇರುವಂಥದ್ದು, ಅದ್ರ ಒಂದು ಮಹತ್ವ ತಿಳಿದಲ್ಲೇ ಹೋಗ್ತಾ ಇರುವಂಥದ್ದು ತುಂಬ ವಿಷಾದನೀಯ ಅಂತ ಹೇಳ್ಬೋದು. ಯಾಕಂದರೆ ರಥೋತ್ಸವ ಅನ್ನುವಂಥದ್ದು ಕುಲದೇವರ ರಥೋತ್ಸವ ಆಗ್ತಾ ಇರೋದು ವರ್ಷಕ್ಕೊಮ್ಮೆ ಬರುವಂತಹ ರಥೋತ್ಸವ, ಅದು ಇಂಥ ಒಂದು ಪರ್ವ ದಿನಗಳಲ್ಲಿ ಬರುವಂಥದ್ದು. ಈ ದಿನಗಳು ತಿಳ್ಕೊಳ್ಬೇಕು ನೋಡಿ, ಯಾವತ್ತೂ ನಾವು ರಥೋತ್ಸವಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಇಂಥದ್ದೇ ತಿಥಿ ಇರುತ್ತೆ, ಇಂಥದ್ದೇ ನಕ್ಷತ್ರ ಅಂತ ಹೇಳ್ತಾರೆ, ಇಂಥದ್ದೇ ವಾರ. ಯಾಕೆಂದರೆ ಅದು ತುಂಬ ವಿಶೇಷವಾಗಿರುವಂಥದ್ದು. ನಿಮಗೆ ಒಂದು ರಥೋತ್ಸವ ಬರ್ತಾ ಇದೆ, ಈ ವರ್ಷ ನಮಗೆ ಈ ತಾರೀಕು ಅಂತ ಇಟ್ಟಿದ್ದಾರೆ ಅಂತಂದರೆ ಅದನ್ನೆಲ್ಲವೂ ಕೂಡ ಪಂಚಾಂಗ ಫಲ ನೋಡ್ಕೊಂಡಿರುವಂಥದ್ದು, ಯಾವ ತಿಥಿಯಲ್ಲಿ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ರಥ ಎಳಿಬೇಕು, ಯಾವ ಸಮಯದಲ್ಲಿ ಎಳಿಬೇಕು, ಇದೆಲ್ಲವೂ ಕೂಡ ನಮಗೆ ಹಿಂದೆನೇ ನಿರ್ಣಯ ಆಗಿರುವಂಥದ್ದು. ಇದಕ್ಕೆ ತುಂಬ ವಿಶೇಷವಾಗಿರುವಂಥ ಸ್ಥಾನಫಲ ಅಂತ ಹೇಳ್ತೀವಿ. ನಿಮ್ಮ ಕುಲದೇವರುಗಳ ರಥೋತ್ಸವ ಆಗ್ತಿದ್ರೆ ಅಲ್ಲಿ ಹೋಗಬೇಕು. ರಥೋತ್ಸವದ ದಿನ ಅಲ್ಲಿ ಹೋಗಿ ಭಗವಂತನ ಆಶೀರ್ವಾದ ಪಡ್ಕೊಳ್ಬೇಕು, ಬೇರೆ ಏನೂ ಇಲ್ಲ. ನೋಡಿ, ರಥೋತ್ಸವಕ್ಕೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ನಿಮಗೆ ಅವಕಾಶ ಇತ್ತಾ, ರಥ ಎಳಿಲಿಕ್ಕೆ ಆಗುತ್ತಾ, ಹೋಗಿ, ಇಲ್ಲ ನಿಂತ್ಕೊಂಡು ನೋಡಿ ನೀವು ರಥವನ್ನು, ದೇವರ ರಥದ ಮೇಲಿರುವಂಥ ದೇವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದರೆ ನೀವು ಆ ವರ್ಷ ಎಲ್ಲ ನಿಮಗೆ ಅನುಕೂಲಗಳು ತರುತ್ತೆ ಅಂತ. ಅದಕ್ಕೋಸ್ಕರನೇ ನಮ್ಮ ಹಿಂದಿನವರು ಎಲ್ಲರೂ ಕೂಡ ನೋಡ್ಬೋದು ನೀವು, ರಥೋತ್ಸವ ಇತ್ತು ಅಂತಂದರೆ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ರಥೋತ್ಸವಕ್ಕೆ ಅವರು ರೆಡಿಯಾಗಿ ಎಷ್ಟೋ ಜನ ನೋಡ್ಬೋದು. ಈ ಎತ್ತಿನ ಗಾಡಿಗಳೆಲ್ಲ ಬರ್ತಾಯಿದ್ರು ಹಿಂದೆ ಎಲ್ಲ. ಇವಾಗ ನಮ್ಗೆ ಇನ್ನೂ ಅವಕಾಶಗಳು ಜಾಸ್ತಿ ಇದ್ರೂ ಕೂಡ ಹೋಗ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಆ ರೀತಿ ಆಗ್ತಿರೋದ್ರಿಂದ ಈ ಮಾಸವನ್ನು ಎಲ್ಲರೂ ಕೂಡ ಒಂದು ಉಪಯೋಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಸರ್ವಾಭೀಷ್ಟ ಫಲಪ್ರದ ಆಗುತ್ತೆ, ಧನಾಕರ್ಷಣೆ ಜನಾಕರ್ಷಣೆ ಆಗುವಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಜಯವನ್ನು ಪಡ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂಥ ಮಾಸ ಆಗಿರುತ್ತೆ.